ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಳ್ಳೆ ಸಿನಿಮಾ ಡ್ಯಾನ್ಸ್ ಸೊ ಅವು ಎಷ್ಟು ಮುಖ್ಯನೋ ನಮ್ಮ ಧರ್ಮ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ಇಂಥ ಕಾರ್ಯಕ್ರಮ ಬಹಳ ಮುಖ್ಯ. ನಾವು ಅದಕ್ಕೋಸ್ಕರ ಶಾಲೆಗಳನ್ನ ಮಾಡ್ಕೋಬೋದು. ಇದಾಗಿದ್ವಿ ಈ ಒಂದು ಕಾರ್ಯಕ್ರಮ ಏಕೆಂತ ಹೇಳಿದ್ರೆ ಅನೇಕ ಕಾರ್ಯಕ್ರಮ ಕೇಳೋದ್ರಿಂದ ಭಗವಂತನಿಗೆ ಭಾರಿ ಸಂಗೀತದ ಮೇಲೆ ಭಾರಿ ಯಾವುದನ್ನ ನಾವು ಇದು ಮಾಡಿದ್ರು ಕೂಡ ಅದನ್ನು ಸಂಗೀತ ಅಂತ ಕೇಳಿದ್ರೆ ಭಗವಂತ ಕೂಡ ಗೆದ್ದು ಬರ್ತಾರಂತೆ. ಹಾಗೆ ಈ ಸಂಗೀತಕ್ಕೆ ಸಾಮಾನ್ಯವಾಗಿ ಯಾವಾಗ ಅವ್ರು ಹೇಳಿದ್ರು ಕೂಡ ಅದನ್ನು ನಾವು ಆಗಲ್ಲ ಅಂತ ಕೇಳೋದಿಲ್ಲ. ಶ್ರೀ ಗಂಗಾಧರ ಸ್ಮಾರಕ ಸಂಗೀತ ಮತ್ತು ನಾದಸ್ವರ ಪಾಠಶಾಲೆಯನ್ನ ನಡೆಸ್ತಾ ಇರ್ತಕ್ಕಂಥ ನನ್ನ ಎಲ್ಲ ಸಂಗೀತ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ಪ್ರತಿ ಶಾಲೆಗೂ ಕೂಡ ಸಂಗೀತ ಶಿಕ್ಷಕರು ಇರ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಏನಾಗಿದೆ ಅಂದ್ರೆ ಸಂಗೀತ ಶಿಕ್ಷಕರುಗಳ ನೇಮಕನೇ ಆಗ್ತಾ ಇಲ್ಲ. ಸೊ ವಿಷಯ ಮುಂದಿನ ದಿನಗಳಲ್ಲಿ ಇನ್ನೂ ಆದಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ಸಂಗೀತ ಮತ್ತು ನಾದಸ್ವರದ ಬಗ್ಗೆ ಎಲ್ಲರಿಗೂ ಒಂದು ಅರಿವು ಮೂಡಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ವಂದನೆ. ನಿಮಗೆಲ್ಲರಿಗೂ ಕೂಡ ಇಂಥ ಕಾರ್ಯಕ್ರಮ ಯಾಕೆ ಅಳವಡಿಸಿದ್ದಾರೆ ಅಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಚಟುವಟಿಕೆಗಳನ್ನು ಅಳವಡಿಸ್ಕೋಬೇಕೆಂಬ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಬರೀ ವಿದ್ಯೆಯಿಂದ ನಾವು ಸಾಧಿಸ್ತೀವಿ ಅನ್ನೋದು ವಿದ್ಯೆ ಜೊತೆಗೆ ಅನೇಕ ಚಟುವಟಿಕೆಗಳಲ್ಲಿ ಕೂಡ ನಾವು ಭಾಗವಹಿಸಿದ್ರೆ ಅನೇಕ ಉತ್ತಮವಾದಂತಹ ನಮಗೆ ಜೀವನ ಕೂಡ ಸಿಗ್ತದೆ. ಓದುವ ಜೊತೆಗೆ ಇದು ಕ್ರೀಡೆ, ಸಂಗೀತ ಮತ್ತೆ ಓದು ಇವೆಲ್ಲವೂ ಕೂಡ ಬರೀ ಓದೊಂದೇ ನಮಗೆ ಓದಿ ಬೇಸರ ಆದಾಗ ಸಂಗೀತ ಅನ್ನೋದು ಪಾಠ ಮಾಡುವಾಗ ಕೇಳ್ತಾ ಇರ್ತಕ್ಕಂಥ ಮಕ್ಕಳು ಸಂಗೀತದ ಧ್ವನಿ ಕೇಳಿದ ತಕ್ಷಣ ನಾವು ಆ ಕಡೆಗೆ ಹಾಲಿಸ್ತೀವಿ. ಪಾಠ ಕೇಳಬೇಕಾದ್ರೆ ಬಿಟ್ಬಿಡ್ತೀವಿ, ಸಂಗೀತನ ಬಿಡೋದಿಲ್ಲ, ನೃತ್ಯನ ಬಿಡೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಒಂದು ಪಾಠದ ಜೊತೆಗೆ ಈ ಸಂಗೀತ, ನೃತ್ಯ ಮತ್ತೆ ಕ್ರೀಡೆಗಳನ್ನು ಕೂಡ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ.
ನೀವೆಲ್ಲ ವಿದ್ಯಾರ್ಥಿಗಳು, ಇಂದಿನ ವಿದ್ಯಾರ್ಥಿಗಳ ನಾಳಿನ ಪ್ರಜೆಗಳು. ಈ ದೇಶದ ಸಂಸ್ಕೃತಿಯನ್ನ ಪರಂಪರೆಯನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಏನು ಬೇತ್ಮಂಗಲದ ಶ್ರೀ ಗಂಗಾಧರ ಸ್ಮಾರಕ ಸಂಗೀತ ಮತ್ತು ನಾದಸ್ವರ ಪಾಠಶಾಲೆಯನ್ನ ನಡೆಸ್ತಾ ಇರ್ತಕ್ಕಂಥ ನನ್ನ ಎಲ್ಲ ಸಂಗೀತ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ಪ್ರತಿ ಶಾಲೆಗೂ ಕೂಡ ಸಂಗೀತ ಶಿಕ್ಷಕರು ಇರ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಏನಾಗಿದೆ ಅಂದ್ರೆ ಸಂಗೀತ ಶಿಕ್ಷಕರುಗಳ ನೇಮಕನೇ ಆಗ್ತಾ ಇಲ್ಲ. ಸೊ ವಿಷಯ ಶಿಕ್ಷಕರ ನೇಮಕನೂ ಕಮ್ಮಿ ಇದೆ. ಜೊತೆಗೆ ಇಂಥ ಸಂಗೀತ ಶಿಕ್ಷಕರ ನೇಮಕ ಆದಲ್ಲಿ ಅದು ಮಕ್ಕಳಿಗೆ ಬಹಳ ಅನುಕೂಲ ಆಗ್ತದೆ. ಎಲ್ಲಿ ಯಾವ ಶಾಲೆಯಲ್ಲಿ ನೋಡಿದ್ರು ಖಾಲಿ ಇದೆ. ಇವತ್ತಿಗೆ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಒಂದೇನೋ ಇತ್ತು, ಬಹುಶಃ ಅವರು ಕೂಡ ಟ್ರಾನ್ಸ್ಫರ್ ಆಗ್ಬೋದು. ನಮ್ಮ ಬೇತ್ಮಂಗಲದಲ್ಲಿದ್ರು, ಆಮೇಲೆ ಸುಂದರಪಾಳ್ಯಕ್ಕೆ ಇತ್ತೀಚೆಗೆ ಟ್ರಾನ್ಸ್ಫರ್ ಆಗಿ ಅವರು ಕೂಡ ಹೊರಟು. ಸೊ ಹೀಗಾಗಿ ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲೂ ಕೂಡ ಇವತ್ತು ಸಂಗೀತ ಶಿಕ್ಷಕರಿಲ್ಲ. ಸೊ ದಯವಿಟ್ಟು ನಾನು ಈ ಮೂಲಕ ಇಂಥ ಒಂದು ವೇದಿಕೆ ಮುಖಾಂತರ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಸಂಗೀತ ಅಥವಾ ಈ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಈ ಭಾರತದ ಒಂದು ಪರಂಪರೆ ಮರುಕಳಿಸ್ಬೇಕು ಅಂದ್ರೆ ನಾವು ಎಲ್ಲ ಶಾಲೆಗಳಲ್ಲೂ ಸಂಗೀತ ಶಿಕ್ಷಕ, ವಿಶೇಷವಾಗಿ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕ ಆಗಬೇಕು. ನೀವೆಲ್ಲರೂ ಕೂಡ ಸಂಗೀತದ ಜೊತೆಗೆ ನೋಡಿ, ವಿದ್ಯೆ ಜೊತೆಗೆ ಸಂಗೀತ ಕೂಡ ಬಹಳ ಮುಖ್ಯ. ಇವತ್ತು ಬಹಳ ಡಿಮ್ಯಾಂಡ್ ಇದೆ ಸಂಗೀತಕ್ಕೆ. ನಾನು ಕೆಜಿಎಫ್ ನಲ್ಲಿ ನೋಡ್ತಾ ಇರ್ತೀನಿ, ಬಹಳಷ್ಟು ದುಪ್ಪಟ್ಟು ಹಣ ಕೊಟ್ಟು ಸಂಗೀತ ಕಲಿತಾ ಇದ್ದಾರೆ. ಯಾಕಂದ್ರೆ ಇವತ್ತು ಕಲಿಸೋರು ಕಡಿಮೆನೆ, ಕಲಿಯೋರು ಬಹಳ ಕಡಿಮೆ. ಸೊ ಹಾಗಾಗಿ ಆ ಸಂಗೀತದ ಬಗ್ಗೆ ನಿಮ್ಗೆ ಅಭಿರುಚಿಯನ್ನ ಅಂದ್ರೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತು. ನಿಮಗೆಲ್ಲರಿಗೂ ಕೂಡ ಇಂಥ ಕಾರ್ಯಕ್ರಮ ಯಾಕೆ ಅಳವಡಿಸಿದ್ದಾರೆ ಅಂದ್ರೆ, ಪ್ರತಿಯೊಂದು ಮಗುವಿನಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಚಟುವಟಿಕೆಗಳನ್ನು ಅಳವಡಿಸ್ಕೋಬೇಕೆಂಬ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಬರೀ ವಿದ್ಯೆಯಿಂದ ನಾವು ಏನು ಸಾಧಿಸ್ತೀವಿ ಅನ್ನೋದು, ವಿದ್ಯೆ ಜೊತೆಗೆ ಅನೇಕ ಚಟುವಟಿಕೆಗಳಲ್ಲಿ ಕೂಡ ನಾವು ಭಾಗವಹಿಸಿದ್ರೆ ಅನೇಕ ಉತ್ತಮವಾದಂತಹ ನಮಗೆ ಜೀವನ ಕೂಡ ಸಿಗ್ತದೆ. ಕೆಲವರು ಹೇಳ್ತಾರೆ ಬರೀ ವಿದ್ಯೆಯಿಂದಲೇ ನಾವು ಉದ್ಧಾರ ಆಗೋದು, ವಿದ್ಯೆಯಿಂದಲೇ ಕೆಲಸ ಸಿಗೋದು, ವಿದ್ಯೆಯಿಂದಲೇ ನಮಗೆ ಹಣ ಸಂಪಾದನೆ ಮಾಡ್ಬೋದು, ಸರ್ಕಾರಿ ನೌಕರಿ ಸಿಗೋದು ಅಂತ ಹೇಳ್ಬಿಟ್ಟು ಎಲ್ಲ ಮನೆಗಳಲ್ಲಿ ತಂದೆ ತಾಯಿಗಳು ಒತ್ತಡ ಮಾಡ್ತಾ ಇರ್ತಾರೆ. ನೀವು ಚೆನ್ನಾಗಿ ಓದಬೇಕು ಅಂತ. ಓದಿನ ಜೊತೆಗೆ ಇಂತಹ ಸಂಗೀತ ಕಾರ್ಯಕ್ರಮಗಳಲ್ಲಿ, ಕ್ರೀಡೆಗಳಲ್ಲಿ, ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ ಆಗಿರುವಂತವರು ಕೂಡ ಅನೇಕ ಜನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅಂತಹ ನೀವು ಕೂಡ ವಿದ್ಯೆಯ ಜೊತೆಗೆ ಇಂತಹ ಒಂದು ಸಂಗೀತ ಕಾರ್ಯಕ್ರಮಗಳು, ಭರತನಾಟ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ಕಾಮಿಡಿ ಅಂತ ಕ್ರೀಡೆಗಳಾಗ್ಬೋದು, ಇವೆಲ್ಲವನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ದೈಹಿಕವಾಗಿ ಎಲ್ಲಾ ರೀತಿಯಾದಂತಹ ಅನುಕೂಲ ಆಗ್ತದೆ. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಓದಬೇಕು, ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನೀವೆಲ್ಲ ಕೂಡ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಕಲಿಸಿರುವಂತಹ ಗುರುಗಳಿಗೆ ಒಳ್ಳೆ ಹೆಸರನ್ನು ತರಬೇಕು. ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ ಒಳ್ಳೆಯ ಕೀರ್ತಿಯನ್ನು ತಂದು ಉತ್ತಮವಾದಂತಹ ಸತ್ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ನೀವೆಲ್ಲರೂ ಕೊಡುಗೆಯಾಗಿ ನೀಡಬೇಕು ಅಂತ ಹೇಳ್ತಾ, ಈ ದಿವಸ ಇಂತಹ ಕಾರ್ಯಕ್ರಮ ನಮ್ಮ ಬೇತ್ಮಂಗಲದಲ್ಲಿ ನಿಜವಾಗ್ಲೂ ಕೂಡ ನಾದಸ್ವರ ಕಾರ್ಯಕ್ರಮ ಆಗ್ಬೋದು, ಭರತನಾಟ್ಯ ಆಗ್ಬೋದು, ಪ್ರತಿಭಾ ಕಾರಂಜಿಗಳಾಗ್ಬೋದು ತುಂಬಾ ಹೆಸರುವಾಸಿಯಾಗಿ ನಮ್ಮ ಬೇತ್ಮಂಗಲದಲ್ಲಿ ನಡೀತಾ ಇದೆ. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಗ್ಬೋದು, ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಈ ಬೇತ್ಮಂಗಲದಲ್ಲಿರುವಂತಹ ನಾಗರಿಕರು ಮತ್ತು ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ನಡೆಯಲಿ ಅಂತ ಹೇಳ್ತಾ ನನ್ನನ್ನು ಕೂಡ ಬರೀ ಓದುವ ಜೊತೆಗೆ ಇದು ಕ್ರೀಡೆ, ಸಂಗೀತ ಮತ್ತೆ ಓದು ಇವೆಲ್ಲವೂ ಕೂಡ ಬರೀ ಓದೊಂದೇ ನಮಗೆ ಓದಿ ಬೇಸರ ಆದಾಗ ಸಂಗೀತ ಅನ್ನೋದು ಪಾಠ ಮಾಡುವಾಗ ಕೇಳ್ತಾ ಇರ್ತಕ್ಕಂಥ ಮಕ್ಕಳು ಸಂಗೀತದ ಧ್ವನಿ ಕೇಳಿದ ತಕ್ಷಣ ನಾವು ಆ ಕಡೆಗೆ ಆಲಿಸ್ತೀವಿ, ಪಾಠ ಕೇಳಬೇಕಾದ್ರೆ ಬಿಟ್ಬಿಡ್ತೀವಿ, ಸಂಗೀತನ ಬಿಡೋದಿಲ್ಲ, ನೃತ್ಯನ ಬಿಡೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಒಂದು ಪಾಠದ ಜೊತೆಗೆ ಈ ಸಂಗೀತ, ನೃತ್ಯ ಮತ್ತೆ ಕ್ರೀಡೆಗಳನ್ನು ಕೂಡ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಸ್ಕೃತಿ ಈ ಒಂದು ಕಾರ್ಯಕ್ರಮ
ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ನಡೀತಾ ಇದೆ. ಇದು ನಮ್ಮೆಲ್ಲರಿಗೂ ಕೂಡ ಭಾಷಣಕ್ಕಿಂತ ಆ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಾಗ ಸಂತೋಷವನ್ನ ಕೊಡ್ತದೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಕೊನೆಯವರೆಗೂ ಇದ್ದು ಸಂಗೀತ ಪಾಠಶಾಲೆ ಬೇತ್ಮಂಗಲ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ನಾದಸ್ವರಂ ಸಂಗೀತ ಪಾಠಶಾಲೆ ಬೇತ್ಮಂಗಲ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಇಲ್ಲಿ ಒಂದು ಸಂಗೀತೋತ್ಸವ ಕಾರ್ಯಕ್ರಮವನ್ನ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಭಾರಿ ಸಂತೋಷದಾಯಕ ಸಂಗತಿ. ಒಂದು ದಿವಸ ನೀವು ದಿನಾಲು ಓದಿ ನಿಮಗೆ ಒಂಥರ ಮನಸ್ಸಿಗೆ ಇದಾಗಿರುತ್ತದೆ. ಇವತ್ತು ಸಂಗೀತ ಮತ್ತು ಈ ನೃತ್ಯ ಇದನ್ನ ನೋಡಿ ಮನಸ್ಸಿಗೆ ಆಹ್ಲಾದಕರವಾಗಿರ್ತದೆ ಅಂತ ಇದಾಗುತ್ತೆ. ವೇದಿಕೆಯಲ್ಲಿ ಎಲ್ಲರೂ ನಮ್ಮ ಉಪನ್ಯಾಸಕರು, ಮುಖ್ಯ ಶಿಕ್ಷಕರು, ಪ್ರಧಾನ ಪ್ರಾಂಶುಪಾಲರು ಮತ್ತು ನಮ್ಮ ಸಂಗೀತ ಪಾಠಶಾಲೆಯ ಕಾರ್ಯದರ್ಶಿಗಳಾದ ರಮೇಶ್ ಅವರು ಮತ್ತು ವೇದಿಕೆಯಲ್ಲಿ ಅನೇಕ ವಿದ್ವಾಂಸಗಳು ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ನಾಗಭೂಷ್, ನಮ್ಮ ಸ್ನೇಹಿತರು ಮತ್ತು ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿಯವರು ಮತ್ತು ನಮ್ಮ ಮುಖ್ಯ ಶಿಕ್ಷಕಿ ಮಂಜುಳಾರವರು ಮತ್ತು ಹಿರಿಯ ಶಿಕ್ಷಕರಾದಂಥ ನಮ್ಮ ಗಂಗಪ್ಪ ಅವರು ಮತ್ತು ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಎಲ್ಲ ನಮ್ಮ ಶಿಕ್ಷಕರು ಇದಾಗಿದ್ವಿ. ಈ ಒಂದು ಕಾರ್ಯಕ್ರಮ ಏಕೆಂತ ಹೇಳಿದ್ರೆ ಅನೇಕ ಕಾರ್ಯಕ್ರಮ ಕೇಳೋದ್ರಿಂದ ಭಗವಂತನಿಗೆ ಭಾರಿ ಸಂಗೀತದ ಮೇಲೆ ಭಾರಿ ಅಕ್ಕರೆ. ಯಾವುದನ್ನು ನಾವು ಇದು ಮಾಡಿದ್ರು ಕೂಡ ಸಂಗೀತ ಅಂತ ಕೇಳಿದ್ರೆ ಭಗವಂತ ಕೂಡ ಎದ್ದು ಬರ್ತಾರಂತೆ. ಹಾಗೆ ಈ ಸಂಗೀತಕ್ಕೆ ಸಾಮಾನ್ಯವಾಗಿ ಯಾವಾಗ ಅವ್ರು ಹೇಳಿದ್ರು ಕೂಡ ನಾವು ಆಗಲ್ಲ ಅಂತ ಕೇಳೋದಿಲ್ಲ. ವೇದಿಕೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಅಕಸ್ಮಾತ್ ಒಂದು ದಿವಸ ಪಾಠ ಪ್ರವಚನ ಇದಾದ್ರೂ ಕೂಡ ಪರವಾಗಿಲ್ಲ. ನಮ್ಮ ಯಾಕೆಂದ್ರೆ ನಾದಸ್ವರಂ ಸಂಗೀತ ಅವರು ಪ್ರಾರಂಭ ಮಾಡಿದಾಗಿಂದ ಗಂಗಾಧರ ಹೆಸರಲ್ಲಿ ಪ್ರಾರಂಭ ಮಾಡಿದಾಗಿಂದ ನಾನು ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಒಂದು ಪುಣ್ಯ ಅಂತ ಕೂಡ ಹೇಳ್ಬೋದು. ಕಾರಣ ಅಂತ ಹೇಳಿದ್ರೆ ಆ ಸಮುದಾಯಕ್ಕೆ ಅವರು ಇಬ್ಬರು ಕೂಡ ನಾವು ಇದೇ ಸಮುದಾಯದವರನ್ನ ಅವರು ಅಧ್ಯಕ್ಷರನ್ನು ಮಾಡಿಕೊಂಡು ನನ್ನನ್ನ ಅಧ್ಯಕ್ಷರನ್ನು ಮಾಡಿ ಅವ್ರನ್ನ ಇಟ್ಕೊಂಡು ಈ ಒಂದು ಕೈಂಕರ್ಯಗಳನ್ನ ನಡೆಸ್ಕೊಡ್ತಾರೆ. ಅದು ಭಗವಂತ ನಮ್ಗೆ ಕೊಟ್ಟಂತ ಪುಣ್ಯ ಅಂತ ಕೂಡ ನಾನು ತಿಳ್ಕೊಂಡು ನನಗೆ ಅತಿ ತುರ್ತು ಕೆಲಸಗಳಿದ್ರೂ ಕೂಡ ಇವತ್ತು ಇದಕ್ಕೆ ಇಲ್ಲದೆ ಹೋಗಬಾರ್ದು. ಬೇರೆ ಯಾವುದೇ ಕಾರ್ಯವಾದ್ರೆ ನಮ್ಮ ಮುಖ್ಯಕ್ಕೆ ಮತ್ತು ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿ ಹೊರಟೋಗ್ಬಿಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆತರ ಹೇಗೆ ಹೋಗಬಾರ್ದು ನನ್ನ ಒಂದು ದೃಷ್ಟಿಯಿಂದ ನಾನು ಇದ್ದೆ. ಈ ಒಂದು ಇದನ್ನ ಸುಸಂದ್ರವಾಗಿ ಆರಾಮಾಗಿ ಯಾರು ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲರೂ ಕೂಡ ಎಲ್ಲವನ್ನು ತಗೊಂಡು ಸಂಗೀತೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಪೋರ್ಟ್ ಮಾಡಬೇಕು. ಇವತ್ತು ನೀವು ಆರ್ಕೆಸ್ಟ್ರಾ ನೋಡ್ತೀವಿ, ಒಳ್ಳೆ ಸಿನಿಮಾ ಡ್ಯಾನ್ಸ್ ನೋಡ್ತೀವಿ. ಸೊ ಅವು ಎಷ್ಟು ಮುಖ್ಯನೋ ನಮ್ಮ ಧರ್ಮ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ಇಂಥ ಕಾರ್ಯಕ್ರಮ ಬಹಳ ಮುಖ್ಯ. ನಾವು ಅದಕ್ಕೋಸ್ಕರ ಶಾಲೆಗಳ ಹತ್ರನೇ ಮಾಡ್ತಾ ಇರೋದು. ನಿಮ್ಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರ. ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ. ಯಾಕಂದರೆ ನಿಮ್ಮ ಮದುವೆಗಳಿಗೆಲ್ಲ ನಾಸರಬೇಕು. ಅವಾಗ ಮಾತ್ರ ಎಷ್ಟು ವಿಷಯ ಪೂರಾಗೆ ಮದುವೆ ಮಾಡ್ಕೊಳ್ತೀರ. ಮತ್ತು ನಾಸೆಲ್ಲ ನುಡಿಸ್ತಾರೆ. ಎಷ್ಟು ಚೆನ್ನಾಗಿ ನುಡಿಸ್ತಾರೆ ಗೊತ್ತವರು. ಎಲ್ಲ ರೇಡಿಯೋ ಟಿವಿಗಳಲ್ಲಿ ನುಡಿಸ್ತಕ್ಕಂಥ ಆರ್ಟಿಸ್ಟ್ಗಳು ಅಂಥವ್ರು ಬಂದು ಕಾರ್ಯಕ್ರಮ ಕೊಡುವಾಗ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ಇನ್ನು ಭರತನಾಟ್ಯ ಕಾರ್ಯಕ್ರಮ ಇದೆ. Oh,
ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.